ಹರೇ ಕೃಷ್ಣ. ಶರಣಾಗತಿಯ ಮುಂದುವರೆದ ಭಾಗ. ಇವತ್ತು ನಾವು ಗಜೇಂದ್ರ ರಾಜನ ಶರಣಾಗತಿಯ ಕತೆ ಕೇಳೋಣ. ಗಜೇಂದ್ರ ಮಹಾವಿಷ್ಣುವಿನ ಭಕ್ತ ಹಾಗೂ ತ್ರಿಕೂಟ ಕಾಡಿನ ಬಲಿಷ್ಠ ರಾಜ. ಒಂದು ದಿನ ಅವನು ಇತರ ಸಂಗಡಿಗರ ಜೊತೆ ನದಿಯ ಕಡೆ ಹೋದಾಗ ಮೊಸಳೆಯೊಂದು ಅವನ ಕಾಲನ್ನು ಹಿಡಿಯಿತು. ಗಜೇಂದ್ರನು ಆ ಮೊಸಳೆಯಿಂದ ಪಾರಾಗಲು ಅವನ ಶಕ್ತಿಯೆಲ್ಲ ಉಪಯೋಗಿಸಿ ಶತಪ್ರಯತ್ನ ಪಟ್ಟನು. ಏನೂ ಪ್ರಯೋಜನವಾಗಲಿಲ್ಲ. ತನ್ನ ಬಲದ ಮೇಲೆ ಭರವಸೆ ಕಳೆದುಕೊಳ್ಳುತ್ತಿರುವ ಗಜೇಂದ್ರನಿಗೆ ಶ್ರೀಹರಿಯ ನೆನಪಾಗುತ್ತದೆ. ಆಗ ಸಂಪೂರ್ಣವಾಗಿ ವಿಷ್ಣುವಿಗೆ ಶರಣಾಗುತ್ತಾನೆ ಗಜೇಂದ್ರ. ಇದನ್ನು ಕಂಡ ವಿಷ್ಣು ಭೂಲೋಕಕ್ಕೆ ಗರುಡನ ಸವಾರಿ ಮಾಡಿ ಬಂದಾಗ ಗಜೇಂದ್ರನು ತನ್ನ ಒಂದೇ ಕಾಲಿನಲ್ಲಿ ನಿಂತು ಕಮಲದ ಹೂವನ್ನು ಅರ್ಪಿಸುತ್ತಾನೆ. ವಿಷ್ಣು ಈ ಭಕ್ತಿಗೆ ಪ್ರಸನ್ನಗೊಂಡು ತನ್ನ ಸುದರ್ಶನ ಚಕ್ರದಿಂದ ಮೊಸಳೆಯನ್ನು ಸಂಹರಿಸಿ ಗಜೇಂದ್ರನಿಗೆ ಮೋಕ್ಷ ಒದಗಿಸುತ್ತಾನೆ. ಈಗ ಇದರ ತಾತ್ಪರ್ಯ ತಿಳಿಯೋಣ. ಈ ಜೀವನ ಎಂಬ ದೋಣಿಯಲ್ಲಿ ನಾವಿಕ ನಾವೇ ಅಂತ ತಿಳಿದು ಒಳ್ಳೆಯ ಮತ್ತು ಕೆಟ್ಟ ಮಾರ್ಗಕ್ಕೆ ಲೆಕ್ಕ ಕೊಡದೆ ನಮ್ಮ ಸ್ವಾರ್ಥದ ಬದುಕಲ್ಲಿ ಮುಂದೆ ಸಾಗುತ್ತಾ ಇರುತ್ತೇವೆ. ಇದರಿಂದ ನಮ್ಮ ಕರ್ಮ ಸಂಗ್ರಹಣೆ ಆಗುವುದಷ್ಟೇ ವಿನಃ ಭಗವಂತನ ದೆಸೆ ಹಾಗೂ ಆಂತರಿಕ ಶಾಂತಿ ಬಹುದೂರ. ನಮ್ಮ ನಾವಿಕ ಅವನು, ದೋಣಿಯೂ ಅವನದು, ಸಮುದ್ರನೂ ಅವನದ್ದೇ. ಇದನ್ನು ತಿಳಿದಲ್ಲಿ ಅವನ ಅನುಗ್ರಹದ ಸ್ಪರ್ಶವಾಗುತ್ತದೆ. ಒಳಗಿನ ಕೊರತೆ ಕಡಿಮೆ ಆಗಿ ನಮ್ಮ ಆಂತರಿಕ ಶಕ್ತಿ ವಿಜೃಂಭಿಸುತ್ತದೆ.